ಸಿಂಹ ಮತ್ತು ಮೊಲ. ಒಂದು ಕಾಡಿನಲ್ಲಿ ದೊಡ್ಡ ಸಿಂಹ ವಾಸಿಸುತ್ತಿತ್ತು. ಅದು ಬಹಳ ಗರ್ವಿಷ್ಠವಾಗಿತ್ತು. ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತಿತ್ತು. ಕಾಡಿನ ಪ್ರಾಣಿಗಳು ಸಿಂಹದ ಭಯದಲ್ಲಿ ಬದುಕುತ್ತಿದ್ದರು. ಒಂದು ದಿನ ಪ್ರಾಣಿಗಳು ಸೇರಿ, ಪ್ರತಿದಿನ ಒಬ್ಬ ಪ್ರಾಣಿ ಸಿಂಹದ ಬಳಿ ಹೋಗುತ್ತೇವೆ, ಹಾಗಾದರೆ ಉಳಿದವರು ಸುರಕ್ಷಿತವಾಗಿರುತ್ತಾರೆ ಎಂದು ನಿರ್ಧರಿಸಿದರು. ಆ ದಿನ ಮೊಲದ ಸರದಿ ಬಂತು. ಮೊಲ ನಿಧಾನವಾಗಿ ಸಿಂಹದ ಬಳಿ ತಡವಾಗಿ ಹೋಯಿತು. ಸಿಂಹ ಕೋಪಗೊಂಡು ಕೇಳಿತು, ನೀನಿಷ್ಟು ತಡವಾಗಿ ಏಕೆ ಬಂದೆ? ಮೊಲ ಬುದ್ಧಿವಂತಿಕೆಯಿಂದ ಹೇಳಿತು, ದಾರಿಯಲ್ಲಿ ಇನ್ನೊಂದು ದೊಡ್ಡ ಸಿಂಹ ನನ್ನನ್ನು ತಡೆದು ನಾನು ಈ ಕಾಡಿನ ರಾಜ ಎಂದಿತು. ಅದರಿಂದ ನನಗೆ ತಡವಾಯಿತು. ಇದನ್ನು ಕೇಳಿ ಸಿಂಹಕ್ಕೆ ಬಹಳ ಕೋಪ ಬಂತು. ಅದು ಎಲ್ಲಿದೆ ಎಂದು ಕೇಳಿತು. ಮೊಲ ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ಅದು ಅಲ್ಲಿ ಇದೆ ಎಂದು ಬಾವಿಯೊಳಗೆ ತೋರಿಸಿತು. ಸಿಂಹ ಬಾವಿಯೊಳಗೆ ನೋಡಿದಾಗ ತನ್ನದೇ ಪ್ರತಿಬಿಂಬವನ್ನು ಕಂಡಿತು. ಅದನ್ನೇ ಮತ್ತೊಂದು ಸಿಂಹ ಎಂದು ಭಾವಿಸಿ ಗರ್ಜನೆ ಮಾಡಿತು. ಪ್ರತಿಬಿಂಬವು ಗರ್ಜಿಸಿದಂತೆ ಕಂಡಿತು. ಕೋಪದಲ್ಲಿ ಸಿಂಹ ಬಾವಿಗೆ ಹಾರಿಬಿತ್ತು ಮತ್ತು ಸತ್ತು ಹೋಯಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಸಂತೋಷಪಟ್ಟವು.